ಒಂದನೇ ತಾರೀಕು ಸಂಬಳ ಬರ್ತಾ ಇರುತ್ತೆ, ಆದ್ರೆ 20ನೇ ತಾರೀಕು ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗ್ತಾ ಇರುತ್ತೆ. ಸಮಸ್ಯೆ ನಿಮ್ ಸಂಬಳದ್ದಲ್ಲ, ನಿಮ್ಮ ಹಣದ ವ್ಯವಸ್ಥೆ ಇದು. ಮೇನ್ ಪಾರ್ಟ್ ಹೇಳ್ಬೇಕು ಅಂದ್ರೆ, ಸಂಬಳ ಬಂದ ತಕ್ಷಣ 4 ಭಾಗಗಳನ್ನಾಗಿ ಹಂಚಿ. ಅಂದ್ರೆ ಮೊದಲನೇದು ಅಗತ್ಯ ಖರ್ಚು, ಎರಡನೇದು ಉಳಿತಾಯ ಮತ್ತು ಹೂಡಿಕೆ, ಮೂರನೇದು EMI, ನಾಲ್ಕನೇದು ಲೈಫ್ ಸ್ಟೈಲ್ ಖರ್ಚುಗಳಂತ ಮಾಡಿ. ಒಂದು ಗೋಲ್ಡನ್ ರೂಲ್ ನ ಫಾಲೋ ಮಾಡಿ. ಖರ್ಚು ಮಾಡಿ ಉಳಿದದ್ದನ್ನ ಉಳಿಸ್ಬೇಡಿ, ಮೊದಲು ಉಳಿಸಿ ಉಳಿದದ್ದನ್ನ ಖರ್ಚು ಮಾಡಿ. ಸಂಬಳ ಬಂದ ದಿನಾನೇ ನಿಮ್ಮ ಉಳಿತಾಯದ ಹಣನ ಬೇರೆ ಖಾತೆಗೆ ಟ್ರಾನ್ಸ್ಫರ್ ಮಾಡಿ. ಆಗ ಅನಗತ್ಯ ಖರ್ಚು ಮಾಡೋದನ್ನ ನೀವೇ ಕಡಿಮೆ ಮಾಡ್ಕೋತೀರಾ. ಕೊನೆ ಮಾತಂದ್ರೆ, 20,000 ಸಂಪಾದಿಸಿರೋ ವ್ಯಕ್ತಿಗೂ ಕೂಡ ಸರಿಯಾದ ವ್ಯವಸ್ಥೆಯಿಂದ ಉತ್ತಮ ಭವಿಷ್ಯ ಕಟ್ಬೋದು. ಆದ್ರೆ 11 ಲಕ್ಷ ಸಂಪಾದಿಸೋರು ಕೂಡ ಯೋಜನೆ ಇಲ್ದಂಗೆ ಹಣನ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಣನ ಅಲ್ಲ, ನಿಮ್ಮ ಅಭ್ಯಾಸವನ್ನ ಬದಲಾಯಿಸಿ. ಇಂಥ ಸರಳ ಮತ್ತು ಉಪಯುಕ್ತ ಹಣಕಾಸಿನ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.